ಹಾಯ್, ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಿಗ್ಗೆ ಸ್ಪೆಷಲ್ ತಿಂಡಿ ಗೋಧಿ ರೊಟ್ಟಿ. ಇದಕ್ಕೆ 1 ಗ್ಲಾಸ್ ರೈಸ್, 2 ಗ್ಲಾಸ್ ಗೋಧಿ ಹಾಕಿ, ಇಡೀ ಗೋಧಿ ಹಾಕಿ ನೆನೆದಿಡಿ. ಚೆಂದ ಮಾಡಿ ವಾಶ್ ಮಾಡಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಆದಮೇಲೆ ಇದನ್ನು ನೆನೆಲಿಕ್ಕಿಡಿ. ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಟ್ಟರೆ ಸಾಕು. ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಸಾಕು. ತುಂಬ ನೀರು ಮಾಡೋದು ಬೇಡ, ಬ್ಯಾಟರ್ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು. ರೋಟಿ ಮಾಡೋದಲ್ಲ, ದೋಸೆ ಅಲ್ಲಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕಿ ಹದ ಮಾಡ್ಕೊಳ್ಳಿ ಇದನ್ನೆಲ್ಲ. ನಂತರ ಎಲ್ಲ ಕರೆದಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದರ ಹದ ನೋಡ್ಕೊಳ್ಳಿ, ಎಷ್ಟು ಆಗ್ತದೆ ಅಂತ ಅಷ್ಟು ಮಾತ್ರ ನೋಡಿ. ಇದು ದೋಸೆ ಮಾಡಲಿಕ್ಕೆಲ್ಲ, ಇದು ರೋಟಿ ಮಾಡಲಿಕ್ಕೆ. ಅಂದರೆ ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಸಾಕು. ಅದನ್ನು ತವವನ್ನು ಗ್ಯಾಸ್ ಮೇಲೆ ಇಟ್ಟು, ಅದು ಈ ತವವನ್ನು ಊರಲ್ಲೇ ತಗೊಂಡು ಬಂದದ್ದು, ಇಲ್ಲಿ ತಗೊಂಡಿದ್ದಲ್ಲ, ಊರಲ್ಲೇ ತಗೊಂಡು ಬಂದದ್ದು. ಇದು ಕಾಯ್ದಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಸ್ವಲ್ಪ ಹಾಕಿ ಇದನ್ನು ನೋಡಿ ಈ ಥರ ಮಾಡಿ, ರೋಟಿ ಥರ ಮಾಡಿ, ಈ ಥರ ಮಾಡಬೇಕು. ಹೀಗೇನೆ ಅಮ್ಮ 1-2-3 ಮಾಡಿದ್ರು ನೋಡಿ. ಈ ಥರ ಮಾಡಿದ್ಮೇಲೆ ಈ ಶೇಪಲ್ಲಿ ಮಾಡಬೇಕು. ತುಂಬ ತೆಳು ಮಾಡಿದ್ರೆ ತುಂಬ ಟೇಸ್ಟ್ ಬರ್ತದೆ. ಎಷ್ಟು ತೆಳು ಆಗ್ತದೆ ನೋಡಿ ಅಷ್ಟು ಒಳ್ಳೆಯದಾಗ್ತದೆ. ಇಲ್ಲಿ ಹೀಗೆ ಮಾಡಿ ಎಲ್ಲ ನೋಡಲಿಕ್ಕೆ ಹೋದರೆ ಆಗಿನ ಕಾಲದವರ ಹೆಲ್ತೇ ಒಳ್ಳೆಯದು. ಮನೆಯಲ್ಲೇ ಮಾಡ್ತಿದ್ರೆ ಎಲ್ಲ ತಿಂಡಿ, ಎಂತ ಕೂಡ ಅಂಗಡಿಯಲ್ಲಿ ತಗೊಳ್ತಿಲ್ಲ. ಒಳ್ಳೆಯ ಆರೋಗ್ಯ ದೇವರೆಲ್ಲ ಕೊಡ್ತಿದ್ರು. ಈಗ ನಾವು ಹೋಗೋದೇ ಹೊರಗಡೆ ತಿನ್ನಲಿಕ್ಕೆ ಹೋಗೋದು, ನಮ್ಮ ಆರೋಗ್ಯ ಹಾಳಾಗೋದೇ ಇಲ್ಲೇ. ಏನು ಮಾಡೋದು, ನಾನು ಕೂಡ ಅಷ್ಟೇ, ಆಸೆ ಆಗುವಾಗ ಹೊರಗೆ ಹೋಗಿ ತಿಂತೇನೆ. ನನ್ನ ಹೆಲ್ತ್ ನಾನೇ ಹಾಳು ಮಾಡ್ಕೊಳ್ತೀನಿ, ಹಾಗೆ ಆಗ್ತದೆ. ಈ ಥರ 1-2-3 ಮಾಡಿ ನಂತರ ಇದಕ್ಕೆ ತುಂಬ ಟೇಸ್ಟಿ ಆದಂಥ ಕರಿ ಕೂಡ ಒಳ್ಳೇದು ಮಾಡಬೇಕು. ನಾನ್ ವೆಜ್ ಕೂಡ ಒಳ್ಳೆಯದಾಗ್ತದೆ, ವೆಜ್ ಕೂಡ ಒಳ್ಳೆಯದಾಗ್ತದೆ. ನಾನ್ ವೆಜ್ಜಲ್ಲಿ ನನಗೆ ಇಷ್ಟ ಆಗೋದು ಫಿಶ್ ಕರಿ, ತುಂಬ ಒಳ್ಳೆಯದಾಗ್ತದೆ. ಫಿಶ್ ಕರಿಯಲ್ಲಿ ತಿನ್ನಲಿಕ್ಕೆ ಅಂದರೆ ತುಂಬ ಇಷ್ಟ ಆಗ್ತದೆ. ಇದಕ್ಕೆ ಅಮ್ಮ ಒಂದು ಗ್ರೇವಿ ಮಾಡಿದರು. ಅದಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಮೆಣಸು, ನಂತರ ಅದಕ್ಕೆ ಕೊತ್ತಂಬರಿ, ಸ್ವಲ್ಪ ಕಾಯಿಲೆ ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿದರು. ನಂತರ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿ ಅಲ್ಲಿಗೆ ಸ್ವಲ್ಪ ಬಾಡಿಸ್ತಾರೆ ಅಷ್ಟೇ. ಹೀಗೆ ಆನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿ ಅದಂತ ಮಿಕ್ಸಿ ಜಾರಿಗೆ ಹಾಕಬೇಕು. ತುಂಬ ಟೇಸ್ಟ್. ಮತ್ತು ನಾನು ಹಾಕಿದ ಸೆಕೆಂಡ್ ವೀಡಿಯೋಕ್ಕೆ 300 ಕ್ರಾಸ್ ಆಗಿದೆ ವ್ಯೂಸ್. ತುಂಬ ಖುಷಿಯಾಯಿತು. ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಿ, ತುಂಬ ಖುಷಿಯಾಗಿದೆ. ಹೀಗೇ ಸಪೋರ್ಟ್ ಮಾಡ್ತೀರಿ. ನಿಮಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಬೇಕು. ಇವತ್ತಿಗೆ ನಮ್ಮದು ಬೆಳಗಿನ ತಿಂಡಿ ಮುಗೀತದೆ. ಬಟಾಣಿ ಪೊಟ್ಯಾಟೊ ಕರಿ ಮತ್ತು ಇದಕ್ಕೆ ಗೋಧಿ ಅಕ್ಕಿ ರೊಟ್ಟಿ ಮಾಡಿದಲ್ಲ, ಅದು ತುಂಬ ಒಳ್ಳೆಯದಾಯ್ತು. ನಂತರ ನನಗೆ 2-3 ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು ಸಾಂಬಾರು ಹುಡಿ ರೆಸಿಪಿ ಹಾಕಿ ಅಂತ. ಹಾಗೆ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮೆಣಸನ್ನು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಗ್ಯಾಸ್ ಇಡಿ. ನಂತರ ಇದನ್ನು ಚೆಂದ ಮಾಡಿ ಬಾಡಿಸಿ. ಅದು ಎಷ್ಟು ಅಂದರೆ ಸ್ವಲ್ಪ ಬ್ರೌನ್ ಬರುವ ತನಕ ಮಾತ್ರ, ತುಂಬ ಕಾಯಿಸಬೇಡಿ, ಎಷ್ಟು ಬೇಕು ಅಷ್ಟೇ ಕಾಯಿಸಿ, ಅಷ್ಟೇ ಸಾಕು. ನಂತರ ಇದಕ್ಕೆ ಇದೇ ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ಹುರಿಬೇಕು. ಹುರಿದಾದ್ಮೇಲೆ ಇದು ಸ್ವಲ್ಪ ಕಂದು ಬಣ್ಣ ಬರಲಿ. ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ನಾವು ಬೇರೆಲ್ಲ ಐಟಮ್ ಎಲ್ಲ ಹಾಕ್ಕೊಂಡು ಹೋಗೋ ಎಂತೆಲ್ಲ ಅಂತ. ಇದು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಯಾವ ಥರ ಬರ್ತದೆ ಅಂತ ಗೊತ್ತಾಗ್ತದೆ. ಇದು ಎಷ್ಟು ದಿವಸ ಕೂಡ ಮಾಡಿಡ್ಬೋದು, ತುಂಬ ಚೆಂದ ಆಗ್ತದೆ. ಅದು ಪರಿಮಳ ಎಲ್ಲ ತುಂಬ ಒಳ್ಳೆ ಸಾಂಬಾರು ಹುಡಿ ಮನೆಯಲ್ಲೇ ಮಾಡಿದ್ದಲ್ಲ. ಇದಕ್ಕೆ ಸ್ವಲ್ಪ ಅಮ್ಮ ಬೇವಿನ ಸೊಪ್ಪು ಹಾಕಿದರು. ನಂತರ ಇದನ್ನು ಹೇಗೆ ನಾವು ಇಟ್ಟಾದ್ಮೇಲೆ ಮೆಂತೆ, ಉದ್ದಿನಬೇಳೆ ಎಲ್ಲ ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಅಮ್ಮ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದರು. ಅಮ್ಮನ ಅಳತೆ ನನಗೆ ಗೊತ್ತಿಲ್ಲ, ಅಮ್ಮ ಮಾಡ್ತಾರೆ, ಅವರ ಅಳತೆಯಲ್ಲೇ ಮಾಡೋದು. ಅದು ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ನನಗೆ ಬರಲಿಕ್ಕಿಲ್ಲ ಅದು ಆ ಥರ ಪರಿಮಳ. ಯಾಕೆಂದರೆ ಅವರವರು ಮಾಡುವ ಅಡಿಗೆ ಅವರವರೇ ಎಕ್ಸ್ಪರ್ಟ್ ಇರ್ತದಲ್ಲ. ಅಮ್ಮನ ಸಾಂಬಾರು ಹುಡಿ ತುಂಬ ಫೇಮಸ್ ಆಗಿರ್ತದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಹೀಗೇ ಫ್ರೈ ಮಾಡಿ ಸ್ವಲ್ಪ ಕಂದು ಬಣ್ಣ ಬರಲಿ, ಸಾಕು ಅಷ್ಟೇ. ಇದು ನನಗೆ ಒಂದು 2-3 ವಾರಕ್ಕೆ ಆಗ್ತದೆ ಇದು. ಇಷ್ಟು ನಾನು ಸಾಂಬಾರು ಹುಡಿ ಮಾಡಿದ್ದಾರಲ್ಲಮ್ಮ, 2-3 ವಾರಕ್ಕೆ ಸಾಕು ಇಷ್ಟು. ಇದನ್ನು ಈಗ ಚೆಂದ ಫ್ರೈ ಆದಮೇಲೆ ಎಲ್ಲ ತಣ್ಣಗಾಗಲಿಕ್ಕೆ ಸ್ವಲ್ಪ ಇಡುವ. ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಬೇಕಲ್ಲ, ಸ್ವಲ್ಪ ತಣ್ಣಗಾಗಲಿ, ಎಲ್ಲ ಐಟಮ್ ಎಲ್ಲ ತಣ್ಣಗಾಗಲಿ. ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ. ನೋಡಿ ಈ ರೀತಿ ಬರ್ತದೆ, ತುಂಬ ಪರಿಮಳ ಬರ್ತದೆ. ಇದನ್ನು ನಾವು ಸಾರು ಮಾಡುವಾಗ ಕೂಡ ಹಾಕ್ಬೋದು, ಸಾಂಬಾರು ಹುಡಿ ಕೂಡ ಹಾಕ್ಬೋದು. ಅದು ವೆಜಿಟೇಬಲ್ ಕರಿ ಮಾಡ್ತೇವಲ್ಲ ಅದಕ್ಕೆ ಕೂಡ ಹಾಕ್ಬೋದು. ಸಾರು ಹುಡಿ ಅಂತಲೇ ಬೇರೆ ಬರ್ತದೆ, ಅದಕ್ಕೆ ನಾವು ಆ ಥರ ಸಾರು ಹುಡಿಯನ್ನು ಮಾಡ್ಬೋದು. ಆನಂತರ ನಾವು ಈವ್ನಿಂಗ್ ಹೋದದ್ದು ಸುಮ್ಮನೆ ವಾಕಿಂಗ್ ಹೋಗಿದ್ದೆ ಅಷ್ಟು, ನಡ್ಕೊಂಡು ನಾನು ಮಗು
ಆದಮೇಲೆ ಹಸ್ಬೆಂಡ್ ವಾಕಿಂಗ್ ಹೋಗಿದ್ವಿ. ಅಲ್ಲಿ ದೂರದಲ್ಲಿ ಕಾಣ್ತದಿಲ್ಲೋ ಗೊತ್ತಿಲ್ಲ, ಒಂದು ಲುಲ್ಲು ಮತ್ತು ನೆಕ್ಸ್ಟು ಹೈಪರ್ ಮಾರ್ಕೆಟ್ ಕಾಣ್ತಾ ಉಂಟು. ಅಲ್ಲಿಗೆ ನಡ್ಕೊಂಡು ಹೋದ್ವಿ. ಸಂಜೆ ಅಲ್ವಾ, ಸಂಜೆ ಟೈಮಲ್ಲಿ ಮಾತಾಡಿಕೊಂಡು ಹೋಗಲಿ ತುಂಬ ಖುಷಿ ಆಗ್ತದೆ. ಅಂದರೆ ಇನ್ನು ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗ್ತದೆ. ಸಮ್ಮರ್ ಸ್ಟಾರ್ಟ್ ಆದಮೇಲೆ ಅಷ್ಟು ನಡಿಲಿಕ್ಕೆ ಒಳ್ಳೆಯದಲ್ಲ, ತುಂಬ ಸ್ವೆಟ್ ಆಗ್ತದಲ್ಲ, ನಡಿಲಿಕ್ಕೆ ಒಳ್ಳೆಯದು. ಈಗ ಎಂಡ್ ಆಗ್ತಾ ಬಂತು, ಇದು ವಿಂಟರ್ ಸೀಸನ್ ಎಂಡ್ ಆಗ್ತಾ ಬಂತು, ಈಗ ಸಮ್ಮರ್ ಸ್ಟಾರ್ಟ್ ಆಗ್ತದಲ್ಲ, ಹಾಗೆ ಇನ್ನೂ ನಡ್ಕೊಂಡು ಹೋಗಲಿಕ್ಕೇನೆ ಆಗಲಿಕ್ಕಿಲ್ಲ, ಅಷ್ಟು ಬೆವರ್ತದೆ. ಹಾಗೆ ನಾವು ಹೋದ್ವಿ. ನಾನು ಏನಿಲ್ಲ, ಸುಮ್ಮನೆ ಹೋಗೋದಷ್ಟೇ. ಅಂದರೆ ನೆಕ್ಸ್ಟ್ ಡೇ ಡ್ಯೂಟಿ ಇತ್ತು ಹಸ್ಬೆಂಡಿಗೆ. ಸಂಡೇ ಈವ್ನಿಂಗ್ ಹೋಗಿ ಬಂದ್ವಿ. ಅಲ್ಲಿ ಇದರಲ್ಲಿ ನೋಡಿ ಲುಲ್ಲು ಹೈಪರ್ ಮಾರ್ಕೆಟ್ ಕಾಣ್ತಾ ಉಂಟು, ಲುಲ್ಲು ಅಂತ ಕಾಣ್ತಾ ಉಂಟು. ಈ ಸಲ ನಾವು ಹೋಗಿದ್ದು ನೆಕ್ಸ್ಟು ಇದಕ್ಕೆ. ಆದಮೇಲೆ ಅಲ್ಲಿಂದ ಈ ಟೈಮ್ ರಿಟರ್ನ್ ಬರುವಾಗ ಹೀಗಿತ್ತು ನೋಡಿ, ಫುಲ್ಲು ಲೈಟಿಂಗ್. ಈ ಟೈಮಲ್ಲಿ ಇಲ್ಲಿ ಅಂದರೆ ರಾತ್ರಿ 2 ಗಂಟೆ 3 ಗಂಟೆ ಅಂತೆಲ್ಲ ಹೀಗೇನೆ ಇರ್ತದೆ, ಎಂಥ ಹೆದರಿಕಿಲ್ಲ, ನಡ್ಕೊಂಡು ಹೋಗ್ಬೋದು. ತುಂಬ ಹೀಗೇನೆ ಲೈಟಿಂಗ್ ಹೋಗ್ತಾ ಬರ್ತಾ ಇರ್ತಾರೆ. ತುಂಬ ಜನ ಇರಬೇಕು, ನಡ್ಕೊಂಡು ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ. ನನಗಂತೂ ತುಂಬ ಇಷ್ಟ ಆಗ್ತದೆ. ಆದರೆ ಹಸ್ಬೆಂಡ್ ಬರೋದಿಲ್ಲ ನಡ್ಕೊಂಡು ಹೋಗಲಿಕ್ಕೆ, ಹಾಗೆ ನಡ್ಕೊಂಡು ಹೋದರೆ ತುಂಬ ಖುಷಿ ಆಗ್ತದೆ. ಹೀಗೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.